ಇಷ್ಟೊತ್ತಿಗೆ ಇಲ್ಲಿ ಸುದ್ದಿ ಆಗಿದ್ದೇನು ಆ ಜೀಪಲ್ಲಿ ಹತ್ತಿದ್ದಕ್ಕೆ ವಸಂತ್ ಅವ್ರ ಜೊತೆಗೇನೆ ಪದ್ಮಲತಾ ಪರಾರಿ ಆದ್ಲು ಅಂತ. ಓ ಹಾ ಆಯ್ತಲ್ಲ, ವಸಂತ ಇಲ್ಲ ಅಂತ ಹೇಳಿದ್ರೆ ಅದೇ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಅಂತ ಆಯ್ತು. ಅಷ್ಟೊತ್ತಿಗೆ ಕಮ್ಯುನಿಸ್ಟ್ನವರು ಒಂದು ಜಾಥಾ ಹೊರಟರು. ಈ ಜಾಥಾದೊಂದು ತಮಾಷೆ ಇದೆ, ಅದು ಹೇಳ್ತೇನೆ. ಜಾಥಾ ಹೊರಟರು ಧರ್ಮಸ್ಥಳದಿಂದ ಬೆಳ್ತಂಗಡಿಗೆ. ವಸಂತ ಪೊಲೀಸ್ ಸ್ಟೇಷನ್ ಅಲ್ಲಿದ್ದ. ಎಲ್ಲಿ? ಧರ್ಮಸ್ಥಳದಿಂದ ಬೆಳ್ತಂಗಡಿ. ಧರ್ಮಸ್ಥಳದಿಂದ ಬೆಳ್ತಂಗಡಿಗೆ ಒಂದು 25 ಮಂದಿ ಸೇರಿ ಒಂದು ಜಾಥಾ ಹೊರಟರು. ವಸಂತ ಇದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾವ. ಓಕೆ, ಆಯ್ತಾ. ಈಗ ಸೌಜನ್ಯ ಕೇಸ್ ಆಯ್ತಲ್ಲ, ಸೌಜನ್ಯನ ಮರ್ಡರ್ ಆಯ್ತಲ್ಲ, ಅದು ಪ್ಲೇಸು ಮಣ್ಣಸಂಕ ಅಂತೇಳಿ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಸೌಜನ್ಯ ಘಟನೆ ಆಗುವಾಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಆಯ್ತಾ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು CC ಕ್ಯಾಮರಾ ಇತ್ತು ಅಂತ ಹೇಳ್ತಾ ಇದ್ರು ಇವರು, ಈ ಹೋರಾಟಗಾರರು. ಅವರು ಅದಕ್ಕೊಂದು ಫೋಟೋ ತೋರಿಸ್ತಾ ಇದ್ರು, ಒಂದು ಕಮ್ಯುನಿಸ್ಟ್ನವರು ಮೆರವಣಿಗೆ ಹೋಗುವಂತದ್ದು. ಈ ಕಮ್ಯುನಿಸ್ಟ್ನವರು ಮೆರವಣಿಗೆ ಹೋಗುತ್ತಿದ್ದಂತ ಫೋಟೋ ಯಾವುದು ಗೊತ್ತಾ? 87ರಲ್ಲಿ ಈ ಪದ್ಮಲತಾ ಕೇಸಿಗೆ ಸಂಬಂಧಪಟ್ಟು ಕಮ್ಯುನಿಸ್ಟ್ನವರು ಹೋಗ್ತಾ ಇದ್ದ ಜಾಥಾದ ಫೋಟೋವನ್ನು ತೋರಿಸ್ತಾ ಇದ್ದದ್ದು. ಯಾರು? ಗಿರೀಶ್ ಮಠಣ್ಣವರು ಆ ಫೋಟೋವನ್ನು ತೋರಿಸ್ತಾ ಇದ್ದದ್ದು. ಅದೇ ನಡೆಯೋದು CC ಕ್ಯಾಮರಾ, ಅದು ಅದರ ಕಂಟ್ರೋಲು ಪ್ಯಾನಲ್ ಕೆಳಗೆ ಅದು ಸ್ವಿಚ್ ಇರ್ತದೆ. ನಿಮ್ಗೆ ಅದು ಆ ಕಾಲದಲ್ಲಿ ಹೇಗಿತ್ತು ಇರ್ತದೆ ಅಂತ ಹೇಳಿದ್ರೆ, ಈ ಬಸ್ ಸ್ಟ್ಯಾಂಡ್ಗಳಿಗೆ ಮತ್ತು ಲೈಟ್ ಕಂಬಗಳಿಗೆ ಹಾಕುವಂತ ಬೀದಿ ದೀಪಗಳು ಒಂದು ಆರೋ ಮಾರ್ಕಿನ ರೀತಿಯಲ್ಲಿ ಬಂದು ಅದಕ್ಕೊಂದು ಬಲ್ಬು, ಅದಕ್ಕೆ ಯಾರು ಕಲ್ಲು ಬಿಸಾಡುದು ಬೇಡ ಅಂತ ಹೇಳಿ ಅದಕ್ಕೆ ಒಂದು ಕವರು, ಅದನ್ನೇ CC ಕ್ಯಾಮರಾ ಅಂತ ಹೇಳ್ತಾ ಇದ್ದದ್ದು ಈ ಗಿರೀಶ್ ಮಠಣ್ಣವರು. ಆ ಫೋಟೋವನ್ನು ತೋರಿಸಿ, 86ರ ಫೋಟೋ, 87ರಲ್ಲಿ ತೆಗೆದ ಫೋಟೋವನ್ನು ತೋರಿಸಿ, 87ರಲ್ಲಿ ಇವರು ಜಾಥಾ ಮಾಡುವಾಗ ತೆಗೆದ ಫೋಟೋವನ್ನು ಅಲ್ಲಿ ಒಂದು ಬಟನ್ ಕಾಣಿಸುತ್ತೆ, ಲೈಟ್, ಅದು ಅದನ್ನೇ CC ಕ್ಯಾಮರಾ ಅಂತ ತೋರಿಸಿ. ಅದು ಇದು ಇದೆಯಲ್ಲ ಬಲ್ಬು, ಅದು CC ಕ್ಯಾಮರಾ, ಕೆಳಗೆ ಅದು ಪ್ಯಾನಿಕ್ ಬಟನ್ ಅದ್ರದ್ದು ಅಂತ. ಹಾಗೆ ಇವರು ಮೆರವಣಿಗೆ ಬೆಳ್ತಂಗಡಿಗೆ ಹೋಯ್ತು. ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಮೆರವಣಿಗೆ ಬಂದದ್ದು. ಯಾಕಂತ ಹೇಳಿದ್ರೆ ಈಗಿನ ಹಾಗೆ ಆ ಸಂದರ್ಭದಲ್ಲಿ ನಮ್ಗೆ ನಾವು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು 12ರ ಘಟನೆ ಹೇಳುವಾಗ ನಾವು 25ರಲ್ಲಿ ಹೇಳ್ತಾ ಇರುವುದು ಅಂತ. ಕರೆಕ್ಟ್. ನಾವು 12ರಲ್ಲಿ ಏನಾಗಿತ್ತು ಅಂತ ನಮ್ಗೆ ಈಗ 25ರಲ್ಲಿ ಹೀಗೆ ಇದೆ ಅಂತ ಗೊತ್ತಾಗೋದು. 10-12 ವರ್ಷದ ಹಿಂದಿನ ಕಥೆ ಹೇಳುದು ಇದು. ಅದಕ್ಕಿಂತಲೂ ಹಿಂದಿನ ಹೇರಳೆಯವರು ಜೈಲಿಗೆ ಹೋದ್ರು, ಹೊರಗೆ ಬಂದ್ರು. ಅದರ ನಂತರ ಆ ಕೇಸಲ್ಲೂ ಎಕ್ಕಿಟ್ಟಾದ್ರು. ಅದರ ನಂತರ ಅವರು ಬಂದು ಉಜಿರೆಯಲ್ಲಿ ಸುಮತಿಯನ್ನೇ ಇಟ್ಟುಕೊಂಡು ದಾಂಪತ್ಯ ಜೀವನವನ್ನು ನಡೆಸಿದ್ರು. ಆ ವಿಚಾರವನ್ನು ಯಾರೂ ಹೇಳುವುದಿಲ್ಲ. ಈಗ ಉಜಿರೆಯಲ್ಲಿ ನೀವು ಯಾರ ಹತ್ರ ಹೋಗಿ ಕೇಳಿದ್ರೆ ಆ ವಿಚಾರವನ್ನು ಹೇಳ್ತಾರೆ. ಅದು ಅಲ್ಲಿಗೆ ಮುಗಿಯಿತು. ಇವತ್ತಿಗೂ ಸಹ ಈ ಕಮ್ಯುನಿಸ್ಟ್ನವರು ವೇದವಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಂದು ಕಮ್ಯುನಿಸ್ಟ್ನವರ ಪಾಪದ ಕೂಸು ಅಂದ್ರೆ ಪದ್ಮಲತಾ. ಸ್ಥಳೀಯ ಕಮ್ಯುನಿಸ್ಟ್ ಮುಖಂಡ ದೇವಾನಂದ ಅವರ ಮಗಳು. ಅವರ ಅಣ್ಣ ರವಿ ಅಂತ ಇದ್ರು, ಮತ್ತೊಂದು ಅಕ್ಕನ ತಂಗಿ ಏನೋ ಒಬ್ರು ಇದ್ರು. ಅದೊಂದು ಧರ್ಮಸ್ಥಳದ ಒಳಗೆ ಇರುವಂತ ಮುಳಿಕಾರ್ನಲ್ಲಿ ಅವರ ಮನೆ ಇರೋದು. ಧರ್ಮಸ್ಥಳದ ಜಾಗದಲ್ಲಿ ಅವರ ಮನೆ ಇರೋದು. ಅವರಿಗೆ ಡಿಕ್ಲರೇಷನ್ ಅಲ್ಲಿ ಆ ಜಾಗ ಆಗಿರೋದು. ಅವರಲ್ಲಿ ಜೀವನ ಕಟ್ಟಿಕೊಂಡಿದ್ರು. ದೇವಾನಂದ ಕಮ್ಯುನಿಸ್ಟ್ ಲೀಡರು. ಅವರೊಟ್ಟಿಗೆ ವಿಷ್ಣುಮೂರ್ತಿ, BM ಭಟ್ರು ಮತ್ತೆ ಇತರ ಲೀಡರ್ಗಳು ಇದ್ರು. ಆ ಕಾಲಘಟ್ಟದಲ್ಲಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೊಟ್ಟಿಗೆ ಅಲೈನ್ಸ್ ಮಾಡಿಕೊಂಡು ಕಮ್ಯುನಿಸ್ಟ್ ಪ್ರಬಲವಾಗಿ ಇತ್ತು. ಎಲ್ಲೂ ಬೇಕಾದ್ರೆ ನೋಡಿ, ಕಮ್ಯುನಿಸ್ಟು ಎಲ್ಲಿ ಒಂದು ಕಾಲದಲ್ಲಿ ಪ್ರಬಲವಾಗಿತ್ತ ಅದೇ ಪ್ಲೇಸಲ್ಲಿ ಈಗ BJP ಪ್ರಬಲ ಆಗಿರೋದು. ಎಡಪಂಥೀಯರು ಮರೆಗೆ ಸರಿದ್ರು, ಬಲಪಂಥೀಯರು ಮುನ್ನೆಲೆಗೆ ಬಂದರು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕಮ್ಯುನಿಸ್ಟ್ ಚಳವಳಿಯ ಅಷ್ಟು ದೊಡ್ಡ ಕಾವು ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಕಾವು ಇತ್ತು ಈ ಹಿಂದೆ. ಯಾಕಂದ್ರೆ ಅಲ್ಲಿ ಭೂಮಾಲೀಕರ ವಿರುದ್ಧ ಹೋರಾಟಗಳು ಇಂಥದ್ದೆಲ್ಲ ಕಮ್ಯುನಿಸ್ಟರು ಮಾಡ್ತಾ ಇದ್ರು. ಹಾಗೆ ಧರ್ಮಸ್ಥಳದಲ್ಲಿಯೂ ಈ ಕಮ್ಯುನಿಸ್ಟರ ಚಳವಳಿ ಇದ್ದದ್ದು ಯಾಕಂತ ಹೇಳಿದರೆ, ವೀರೇಂದ್ರ ಹೆಗ್ಗಡೆ ಅವರನ್ನ, ಧರ್ಮಸ್ಥಳದ ಧರ್ಮಾಧಿಕಾರಿ ಅವರನ್ನ ವಿರೋಧಿಸಲಿಕ್ಕಂತೇಳಿಯೇ ಅವರಲ್ಲಿ ಅಸ್ತಿತ್ವವನ್ನು ಉಡ್ಕೊಂಡದ್ದು. ಕೆಲವರು ಹೇಳ್ತಾ ಇದ್ರು ಧರ್ಮಸ್ಥಳದವರು ಎಲ್ಲರನ್ನು ಕಡಿದು ಕೊಂದ್ರು, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು. ಹಾಗಾದ್ರೆ ಇವರು ಹೇಗೆ ಇಷ್ಟು ವರ್ಷದಲ್ಲಿ ಬದುಕಿದ್ದಾರೆ ಅಂತ ಹೇಳಿ. ಇಷ್ಟು
40 ವರ್ಷಗಳಿಂದ 50 ವರ್ಷಗಳಿಂದ ಸತತವಾಗಿ ವಿರೋಧ ಮಾಡಿಕೊಂಡು ಬಂದವರು ಇನ್ನೂ ಜೀವಂತ ಇದ್ದಾರಲ್ಲ, ಅವರನ್ನು ಏನು ಧರ್ಮಸ್ಥಳದವರು ಮಾಡೇ ಇಲ್ಲಲ್ಲ, ಪ್ರಶ್ನೆ ಬರೋದು ಸಹಜ. ಕರೆಕ್ಟ್. ಆ ರೀತಿ ಇತ್ತು. ಈಗ ಪದ್ಮಲತಾ ಪ್ರಕರಣ ಏನಾಯ್ತು ಅಂತ ಹೇಳಿದ್ರೆ, ಆಗ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂತು. ಮೊದಲು ಪಂಚಾಯತ್ ಇತ್ತು, ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 3 ಪಂಚಾಯತಿಗಳನ್ನು ಸೇರಿಸಿ ಒಂದು ಮಂಡಲ ಪಂಚಾಯತ್ ಅಂತ ಆಯಿತು. ಆಗ ಧರ್ಮಸ್ಥಳದಲ್ಲಿ ಮಂಡಲ ಪಂಚಾಯತ್ ಚುನಾವಣೆಗಳು ಬಂತು. ಈಗ 3 ಸ್ತರಗಳಿವೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತೇಳಿ. ಆಗ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಅಂತ 2 ಸ್ತರಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದದ್ದು. ಇದರಲ್ಲಿ ಮಂಡಲ ಪಂಚಾಯತ್ನಲ್ಲಿ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬೇಕು ಅಂತ ಒಂದು ಇದಾಯಿತು. ಅಲ್ಲಿಯವರೆಗೆ ಹೇಗಿತ್ತು ಅಂತ ಹೇಳಿದರೆ, ಅಲ್ಲೊಂದು ಪಂಚಾಯತ್ನಲ್ಲಿ ಒಂದು 23 ಏನೋ ವಾರ್ಡ್ ಇತ್ತು ಧರ್ಮಸ್ಥಳದಲ್ಲಿ. ಆ ವಾರ್ಡಲ್ಲಿ ಯಾರು ಸ್ವಲ್ಪ ವಿದ್ಯಾವಂತರಿದ್ದಾರೆ, ಯಾರು ಆ್ಯಕ್ಟಿವ್ ಇದ್ದಾರೆ, ಯಾರು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಿದ್ದಾರೆ, ಇಂಥವರನ್ನು ಆಯ್ಕೆ ಮಾಡಿ ಒಂದು ಲಿಸ್ಟನ್ನು ಕೊಂಡೋಗಿ ಕಾವನರ ಹತ್ರ ಹೇಳುವುದು. ಸೊ ನಾವು ಇಂಥವ್ರನ್ನು ಆಯ್ಕೆ ಮಾಡಿದ್ದೇವೆ, ನಾವು ಅವರನ್ನು ಚುನಾವಣೆ ನಿಲ್ಲಿಸಿದ್ದೇವೆ, ಆಯ್ತು ಅಂತ ಹೇಳ್ತಾರೆ. ಅದು ಯುನಾನಿಮಸ್ಲಿ ಆಯ್ಕೆ ಆಗ್ತಾ ಇತ್ತು, ಅವರೇ ಆಡಳಿತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಪಂಚಾಯತಿನ ಆದಾಯ ಇರುವುದೇ ಧರ್ಮಸ್ಥಳ ಕ್ಷೇತ್ರದಿಂದ, ಇಲ್ಲಂದ್ರೆ ಸರ್ಕಾರದಿಂದ ಬರಬೇಕು, ಅನುದಾನ ಬರಬೇಕು. ಆ ರೀತಿಯ ವ್ಯವಸ್ಥೆ ಇದ್ದದ್ದು. ಅಲ್ಲಿನ ಲಾಡ್ಜ್ಗಳಾಗಲಿ, ಅಲ್ಲಿನ ಅಂಗಡಿಗಳು, ಹೋಟೆಲ್ಗಳು, ಇದರಿಂದೆಲ್ಲ ಪಂಚಾಯತಿಗೆ ಇದು ಟ್ಯಾಕ್ಸ್ ಬರ್ತಾ ಇತ್ತು. ಅದರಿಂದಾಗಿ ಆ ಒಂದು ವ್ಯವಸ್ಥೆ ಇತ್ತು. ಈ 86 ಮಂಡಲ ಪಂಚಾಯತ್ ಚುನಾವಣೆ ಕಮ್ಯುನಿಸ್ಟ್ ಹೇಳಿದ್ರೆ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾವು ಸ್ಪರ್ಧೆ ಮಾಡ್ತೇವೆ. ಹಾಗೆ ಯಾರು ಬೇಡ ಅಂತ ಹೇಳಿದ್ರು ಸ್ಪರ್ಧೆ ಮಾಡಿದರು. ಇಂಥ ಸಂದರ್ಭದಲ್ಲಿ ಉಜಿರೆ SDM ಕಾಲೇಜಿಗೆ ಹೋಗಿದ್ದಂಥ ಪದ್ಮಲತಾ ಕಾರ್ಯತರ್ಕದ ವಸಂತ ಎಂಬುವರ ಜೀಪಿನಲ್ಲಿ ಬಂದಳು ಡಿಸೆಂಬರ್ 27, 1986. ಅದೇ ಸಂದರ್ಭದಲ್ಲಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ, ಆಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಇತ್ತು, ಉಡುಪಿ ಸೇರಿ ಕಾಸರಗೋಡು, ಇಲ್ಲಿ ರಿಪ್ಪರ್ ಚಂದ್ರನ ಒಂದು ಬಾರಿ ದೊಡ್ಡ ದಾಂಧಲೆ ನಡೀತಿತ್ತು. ಯಾವುದು ರಿಪ್ಪರ್ ಚಂದ್ರನ ಒಬ್ಬ ದರೋಡೆಕೋರರ ತಂಡ ಒಂದು, ಅದು ಮನೆಗೆ ನುಗ್ಗಿ ತಲೆ ಒಡೆದು ಬಂಗಾರ ದುಡ್ಡು ಎಲ್ಲವನ್ನು ಕಿತ್ಕೊಂಡು ಹೋಗ್ತಾ ಇತ್ತು. ಆಗ ಇಡೀ ಊರಲ್ಲಿ